ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸರ್. ನೀವು ಕೂಡ ಹೋರಾಟವನ್ನು ಮಾಡ್ತೀರಿ ಸರ್ ಬರುವಂತ ದಿನಗಳಲ್ಲಿ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರು ಇದೇ ರೀತಿ ಆದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಏನು ಎನ್ಕ್ವೈರಿ ಮೇಲೆ ತನಿಖೆ ಮೇಲೆ ಪ್ರಭಾವ ಬೀರ್ತಾರಂತೇಳಿ ಇದೇ ಸಿದ್ದರಾಮಯ್ಯನವರು ಹೇಳಿದ್ರು. ಅದೇ ಒಂದು ಮಾನದಂಡವನ್ನ ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ಇವತ್ತು ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀನಿ. ಬೇರೆ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇಲ್ಲ, ಬಿಜೆಪಿ ಹೋರಾಟದಲ್ಲೂ ಪಾಲ್ಗೊಳ್ತಾ ಇಲ್ಲ, ಬಟ್ ರಾಜೀನಾಮೆಗೆ ಆಗ್ರಹವನ್ನು ಮಾತ್ರ ನಾವು ಪ್ರತ್ಯೇಕ ಹೋರಾಟ ಮಾಡ್ತೀವಿ ಎಲ್ಲಿ ಹೇಳಿಲ್ಲ. ಮತ್ತು ಈ ಒಂದು ಹೋರಾಟದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನ್ ಬೇರೆ ಕೆಲಸ ಇದೆ ಬರೋದಾಗೋದಿಲ್ಲ ಅಂತ ಹೇಳಿದ್ದೆ. ನಂದೇನು ಅದರಲ್ಲಿ ತೊಂದರೆ ಇಲ್ಲ. ನಾನು ಯಾವಾಗಲೂ ಪಕ್ಷದ ಒಂದು ಬಾವಿಗಿಳಿಯುವಂತ ಸಂದರ್ಭದಾಗ ವಿಧಾನಸಭೆ ಇಳಿದಿದ್ದೀವಿ, ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ದೀವಿ. ನಾಯನ್ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಪತ್ರಗಳ ಮೇಲೆ ಸಹಿ ಮಾಡಿಸ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಬಾವಿಯಲ್ಲಿ ಕೂತೀನಿ. ಯಾರು ಸಹಿ ಮಾಡಿಸ್ಕೊಂಡಾರ ಅವ್ರ ಬಗ್ಗೆ ನೀವು ಹೋಗಿ ಕೇಳ್ರಿ. ನೀವೇನ್ರಿ ಹೋಗ್ರ ಹೋರಾಟ ಹತ್ತೀರಿ, ಒಂದ್ 20 ಡಿ ಕೆ ಶಿವಕುಮಾರ್ ಕಡೆ ಸಹಿ ಮಾಡಿಸ್ಕೋತೀರಿ, ನಿಮ್ಮ ನೈತಿಕತೆ ಏನಂತ ಅವ್ರಿಗೆ ಕೇಳ್ರಿ. ನೀವು ರಾಜೀನಾಮೆ ಕೇಳ್ತಿದ್ರು ಮುಖ್ಯಮಂತ್ರಿ, ಆದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ 2 ಬಣ ಇದೆ, ಮೊದಲು ಅದನ್ನ ನೋಡ್ಕೊಳ್ಳಿ ಫಸ್ಟ್ ಅಂತ ನಿಮ್ಮನ್ನ ಸೇರಿದಂತೆ ಬಿಜೆಪಿಯಲ್ಲಿ 28 40 ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದ 8 ಬಣ ಅದಾವ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲಾ ಹೋರಾಟದ ಹಿಂದೆ ಯಾರದಾರಪ್ಪ? ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂತದ್ದು, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತ ಎಲ್ಲಾ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿ ಅವರೇ, ಅವರೇ ಬಹಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರು ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯ ಇಳಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ ನಲ್ಲಿ ನಡೆದಿದೆ. ಬಿಜೆಪಿಯಲ್ಲಿ ಏನೂ ಇಲ್ಲ. ಬಿಜೆಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನ ಆಧರಿಸಿ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿಜೆಪಿ ಒಂದು ಇದು ನಿರ್ಣಯ. ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ತಮಗೆ? ನಾವು ಇದು ಇನ್ನೂ ಕಾಲ ಪಕ್ವಾಗಿಲ್ಲ, ಪಕ್ವ ಆಯ್ತಂದ್ರೆ ಚಾಲು ಮಾಡ್ತೀವಿ. ಇನ್ನೊಂದು ವಾರ ಟೈಮ್ ಕೊಡ್ರಿ, ಈ ವಿಜಯದಶಮಿ ಮುಗಿಲಿ, ಇವ್ರೆಲ್ಲಾ ನೋಡ್ತೀನಿ ಹೆಂಗ ಹೋರಾಟ ಮಾಡ್ತಾರ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರ, ಅದನ್ನ ಎಲ್ಲಾನು ಕಾಲ ಬರ್ತೈತೆ ಅವ್ರು ಹೇಳ್ತೀನಿ. ಸರ್, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ನಾವು ಹೆಸರಿಟ್ಟಿಲ್ಲ, RCB ಅಂತ ಹೆಸರಿಟ್ಟಿಲ್ಲ. ಎಲ್ಲಾ ಹಿಂದೂ ಸಮಾಜದ ಎಲ್ಲಾ ವರ್ಗ, ದಲಿತರು ಹಿಡಿದು ಎಲ್ಲಾ ವರ್ಗದ ಜನರ ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿದೆ, ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇದರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮಾಜದ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತಿನ ನಡವಳಿಕೆ ಏನಿದೆ ಒಂದೂವರೆ ವರ್ಷದಿಂದ, ಅವ್ರು ಬರೀ ಮುಸ್ಲಿಮರ ಒಬ್ಬ ಹಿತೈಷ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೂಗಳ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. 14,000 ಕೋಟಿ ರೂಪಾಯಿ ದಲಿತರಿಗೆ SC/ST TSP ತಿಂದು ಹಾಕಿದ್ರು. ಅಲ್ಲಿದಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರ ಬಲ್ಲಿನೂ ಸಹ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇವತ್ತು ಬಹಳಷ್ಟು ಒಂದು ನಿರಾಶೆ ಮೂಡಿದೆ. ಅದಕ್ಕೆ ನಾವು ಸಂಘಟನೆ, ಅಲ್ಲಿ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರದಾರ, ನಾವು ಎಲ್ಲರೂ ಕೂಡಿ, ಬರೀ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೀಮಿತ ಇಲ್ಲ, ಸಮಸ್ತ ಹಿಂದೂಗಳು, ಎಲ್ಲಾ ದಲಿತರು ಹಿಡಿದು ಲಿಂಗಾಯತರು, ಬ್ರಾಹ್ಮಣರು ಹಿಡಿದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಹೋರಾಟ ಮಾಡ್ತೀವಿ. ಅಗ್ರೆಸಿವ್ ಆಗಿ ಹೋಗ್ತಿರುವಂತ ಯತ್ನಾಳ್ ಅವರಿಗೆ ಪಾರ್ಟಿಯಿಂದ ಬೆಂಬಲ ಇದೆಯಾ ಸರ್? ಕೆಲವೊಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೇವ್ರ ಬೆಂಬಲ ಇದ್ದಾರೆ, ಅಯೋಧ್ಯೆ ರಾಮ ಮಂದಿರದ ಬೆಂಬಲ ಇದೆ, ಗಣಪತಿಯ ಬೆಂಬಲ ಇದೆ, ನಮ್ಮ ದೇವ್ರ ಬೆಂಬಲ ಇದ್ರೆ ಎಲ್ಲಾರ್ದು ಇದ್ದೇ ಇರ್ತದೆ.